ಗುಬ್ಬಚ್ಚಿಗೂಡು ಪ್ರಸ್ತುತಪಡಿಸುವ ಸಾಧಕರ ಪರಿಚಯ ಮಾಲಿಕೆಯಲ್ಲಿ ಇಂದಿನ ಸಾಧಕರು ಕಂಬಳದ ಅನುಭವಿ ಓಟಗಾರರು ಅರುವ ಸತೀಶ್ ದೇವಾಡಿಗ. ರಾಮದೇವಾಡಿಗ ಯಮುನಾ ದಂಪತಿ ಪುತ್ರರಾದ ಸತೀಶ್ ದೇವಾಡಿಗರು ಜೂನ್ 20, 1973ರಲ್ಲಿ ಜನಿಸಿದರು. ಬಾಲ್ಯವನ್ನು ಕೃಷಿ ಕುಟುಂಬದ ನಂಟಿನೊಂದಿಗೆ ಕಳೆದ ಇವರು 6ನೇ ತರಗತಿಗೆ ತನ್ನ ವಿದ್ಯಾಭ್ಯಾಸವನ್ನು ಕೊನೆಗೊಳಿಸಿ ಕೃಷಿ ಕಾರ್ಯದಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡರು. ಮನೆಯಲ್ಲಿದ್ದ ಗದ್ದೆಯನ್ನು ಉಳುಮೆ ಮಾಡಲು ಸಾಕಿದ್ದ ಕೋಣಗಳನ್ನು ಲಾಲನೆ ಪಾಲನೆ ಮಾಡುವುದರ ಜೊತೆಗೆ ಕೋಣಗಳ ಓಟಕ್ಕೂ ಮುನ್ನುಡಿ ಇಟ್ಟು 1996ರಲ್ಲಿ ಕದ್ರಿ ಸೇಸು ಪೂಜಾರಿಯವರ ಹಗ್ಗ ಹಿರಿಯ ವಿಭಾಗದ ಕೋಣಗಳನ್ನು ಅಪ್ಪನ ನಿರ್ದೇಶನದಂತೆ ಜಪ್ಪುವಿನ ಒಂಟಿಕರೆಯಲ್ಲಿ ಓಡಿಸಿ ವಿಶೇಷ ಅನುಭವ ಪಡೆದರು. 1998ರಲ್ಲಿ ಇದೇ ಕೋಣಗಳನ್ನು ಕೊಳತ್ತ ಮಜಲ್ ಕಂಬಳದಲ್ಲಿ ಓಡಿಸಿ ದ್ವಿತೀಯ ಬಹುಮಾನ ಪಡೆದು ಎಲ್ಲರ ಗಮನ ಸೆಳೆದರು. 1999ರಲ್ಲಿ ಬಜೆಗೋಳಿ ಕಂಬಳದಲ್ಲಿ ಮುಲ್ಕಿ ಪಯ್ಯೊಟ್ಟು ಮನೆಯವರ ಹಗ್ಗ ಕಿರಿಯ ವಿಭಾಗದ ಕೋಣಗಳನ್ನು ಓಡಿಸಿ ಮೊದಲ ಬಹುಮಾನ ಪಡೆದರು. 1998-99ರಲ್ಲಿ ಗೋಲ್ತ ಮಜಲು ಪಂಡಿತ್ ಉಗ್ಗಪ್ಪ ಶೆಟ್ಟಿಯವರ ನೇಗಿಲು ಹಿರಿಯ ವಿಭಾಗದ ಕೋಣಗಳನ್ನು ಓಡಿಸಿ ಬಹುಮಾನ ಪಡೆದು ಭೇಷ್ ಅನಿಸಿಕೊಂಡರು. 2002-2003ರಲ್ಲಿ ಕುಕ್ಕುಂದೂರು ಶಂಕರಬೆಟ್ಟು ರವೀಂದ್ರ ಕುಮಾರ್ ರವರ ನೇಗಿಲು ಕಿರಿಯ ವಿಭಾಗದ ಕೋಣಗಳನ್ನು ಓಡಿಸಿ ಮೊದಲ ಬಹುಮಾನ ಪಡೆದು ನೇಗಿಲು ಮತ್ತು ಹಗ್ಗ ವಿಭಾಗದ ಓಟಗಾರಿಕೆಯಲ್ಲಿ ಸೈ ಅನಿಸಿಕೊಂಡರು. ಏಪ್ರಿಲ್ 20, 2014ರಲ್ಲಿ ಸವಿತಾರವರನ್ನು ವಿವಾಹವಾಗಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ಸತೀಶ್ ದೇವಾಡಿಗರು ಇಲ್ಲಿಯವರೆಗೆ 175 ಬಹುಮಾನಗಳನ್ನು ಪಡೆದಿರುತ್ತಾರೆ. ಇವರ ಕಂಬಳ ಸಾಧನೆಗೆ ಪ್ರಶಸ್ತಿಗಳು ಅರಸಿಕೊಂಡು ಬರಲಿ ಎಂಬ ಆಶಯ ನಮ್ಮದು. ಇವರಿಗೆ ಶುಭವಾಗಲಿ.